ಕೆಲವು ವಿಷಯಗಳು ಸಮಯದ ಜೊತೆ ಬದಲಾಗಿ ಅದೇ ಸಮಯನ ಬದಲಾಯಿಸತ್ತೆ ಅಂತ ಹೇಳ್ತಾರೆ. ಮತ್ತೊಂದೊಂದ್ಸಲ ಒಂದು ಸಾಧಾರಣವಾದ ಹಳ್ಳಿ, ಒಂದು ಹೊಳೆಯುವ ಗಡಿಯಾರ, ಒಂದು ಕ್ಷಣದ ತಡ ಜೀವನ ಮತ್ತು ಮರಣದ ಮಧ್ಯದ ತೆಳುವಾದ ಲೈನ್ ಮೇಲೆ ನಮ್ಮನ್ನ ತಂದು ನಿಲ್ಸತ್ತೆ. ಈ ಕಥೆ ಆ ಗಡಿಯಾರದ್ದು. ಅದನ್ನ ಯಾರೇ ಮುಟ್ಟಿದ್ರೂ ಅವರ ಭಾಗ್ಯನ ಅದು ತನ್ನ ಕೈಗೆ ತಗೊಳ್ಳುತ್ತೆ. ಪಾಯಲ್ ಮತ್ತೆ ಪ್ರಾಚಿ ಇಬ್ಬರು ತುಂಬಾ ಒಳ್ಳೆ ಫ್ರೆಂಡ್ಸ್. ಒಂದಿನ ಇಬ್ರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪಾಯಲ್ ಮುಖ ಚಿಂತೆಯಿಂದ ಸ್ವಲ್ಪ ಬಾಡಿರುತ್ತೆ. ಆದ್ರೆ ಪ್ರಾಚಿ ಯಾವಾಗಿನ ಥರ ಸಂತೋಷವಾಗಿರ್ತಾಳೆ. ಹೋಗ್ತಿರುವಾಗ ಪ್ರಾಚಿ ತನ್ನ ಹೊಸ ಬಣ್ಣದ ಬಳೆಗಳನ್ನ ಪಾಯಲ್ಗೆ ತೋರಿಸ್ತಾಳೆ. ಮತ್ತೆ ತುಂಬಾ ಖುಷಿಯಾಗಿ ಮಾತಾಡ್ತಿರ್ತಾಳೆ. ಪ್ರಾಚಿ, ನಿಂಗ್ ಗೊತ್ತಾಯ್ತಾ, ರಮೇಶ್ ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಂತೆ. ಇವತ್ತು ಬೆಳಗ್ಗೆ ನದಿ ಹತ್ರ ಅವ್ರ ಹೆಣ ಸಿಕ್ಕಿದೆ. ಡಾಕ್ಟರ್ ಹೇಳ್ತಿದ್ದಾರೆ ಅವರ ದೇಹದಲ್ಲಿ ಒಂದು ಹನಿ ರಕ್ತಾನೂ ಉಳ್ದಿಲ್ವಂತೆ. ಪ್ರಾಚಿಗೆ ಆಶ್ಚರ್ಯ ಆಗುತ್ತೆ. ಏನು, ರಮೇಶ್ ಅಣ್ಣನ? ನಿನ್ನೆ ಸಾಯಂಕಾಲ ಅವ್ರು ತುಂಬಾ ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದಂತೆ ಹೇಗೆಲ್ಲ ಆಗಕ್ ಸಾಧ್ಯ? ಜನ ಹೇಳ್ತಿದ್ದಾರೆ ಅಲ್ಲಿ ಯಾವುದೋ ದೆವ್ವ ಇದೆಯಂತೆ. ನಂಗೆ ಇಂಥ ವಿಷಯಗಳಲ್ಲೆಲ್ಲ ನಂಬಿಕೆನೇ ಇಲ್ಲ. ಆದ್ರೆ ಏನೋ ಹೆಚ್ಚು ಕಮ್ಮಿ ಆಗಿದೆ. ಹಳ್ಳಿಯಲ್ಲಿ ಎಲ್ಲರೂ ತುಂಬಾ ಹೆದರ್ಕೊಂಡಿದ್ದಾರೆ. ಅವರು ಊರಿನ ಕಟ್ಟೆ ಹತ್ರ ಹೋಗ್ತಾ ಇರ್ತಾರೆ. ಆಗ ಪ್ರಾಚಿ ದೃಷ್ಟಿ ಅಲ್ಲಿದ್ದ ಗಡಿಯಾರದ ಮೇಲೆ ಬೀಳುತ್ತೆ. ಗಡಿಯಾರ ಹೊಳಿತಾ ಇರುತ್ತೆ ಮತ್ತೆ ರೂಬಿ ಕಲ್ಲುಗಳಿಂದ ಅಲಂಕರಿಸಿರುತ್ತೆ. ಪ್ರಾಚಿಗೆ ಆಶ್ಚರ್ಯ ಆಗುತ್ತೆ. ಅವಳು ಕಟ್ಟೆ ಹತ್ರ ಹೋಗ್ತಾಳೆ. ಪಾಯಲ್ ಅವಳನ್ನ ತಡೆಯೋ ಪ್ರಯತ್ನ ಮಾಡ್ತಾಳೆ. ಅವಳ ಕೈ ಹಿಡ್ಕೋತಾಳೆ. ಪ್ರಾಚಿ, ನಿಂತ್ಕೋ, ಅದನ್ನ ಮುಟ್ಬೇಡ. ಅಯ್ಯೋ ಪಾಯಲ್, ನೋಡು ಅದನ್ನ. ಆ ಗಡಿಯಾರ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಇಷ್ಟು ಚೆನ್ನಾಗಿರೋ ಗಡಿಯಾರನ ನಾನ್ ಸಿಟಿನಲ್ಲೂ ನೋಡೇ ಇರ್ಲಿಲ್ಲ. ಇದನ್ ಇಲ್ಲಿ ಯಾರು ಬಿಟ್ಟು ಹೋಗಿರ್ಬೋದು? ಆ ಗಡಿಯಾರ ಸಾಮಾನ್ಯವಾಗಿ ಕಾಣ್ತಾ ಇಲ್ಲ. ಅದಲ್ಲೇ ಇರ್ಲಿ, ಬಿಟ್ಬಿಡು ಪ್ರಾಚಿ. ನಂಗೆ ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ. ಪ್ರಾಚಿ ಪಾಯಲ್ ಕೊಟ್ಟ ಎಚ್ಚರಿಕೆನ ಇಗ್ನೋರ್ ಮಾಡ್ತಾಳೆ. ಅವಳು ಆ ಗಡಿಯಾರನ ತಗೊಂಡು ತನ್ನ ಹತ್ರ ಇಟ್ಕೋತಾಳೆ. ಇದ್ದಕ್ಕಿದ್ದ ಹಾಗೆ ಗಡಿಯಾರದ ಮುಳ್ಳು ತಾನಾಗಿ ತಾನೇ ಹಿಂದಕ್ಕೆ ತಿರುಗಕ್ಕೆ ಶುರುವಾಗುತ್ತೆ. ಅವರಿಬ್ಬರಿಗೂ ಅದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ಅವತ್ತು ರಾತ್ರಿ ಪ್ರಾಚಿ ಮಂಚದ ಮೇಲೆ ಕೂತ್ಕೊಂಡು ಗಡಿಯಾರನ ನೋಡ್ತಿರ್ತಾಳೆ. ಗಡಿಯಾರದ ಸೌಂದರ್ಯ ಅವಳನ್ನ ಪೂರ್ತಿಯಾಗಿ ಮಂತ್ರಮುಗ್ಧಳನ್ನಾಗಿ ಮಾಡಿರುತ್ತೆ. ಆ ಗಡಿಯಾರದ ಮುಳ್ಳು ಹಿಂದಕ್ಕೆ ತಿರುಗ್ತಿರೋದನ್ನ ಅವಳು ನೋಡ್ತಾಳೆ. ಆದ್ರೆ ಅದರ ಸೌಂದರ್ಯದಿಂದ ಪ್ರಾಚಿ ಅದನ್ನೆಲ್ಲ ಇಗ್ನೋರ್ ಮಾಡ್ತಾಳೆ. ಪಾಯಲ್, ನೀನು ಹೆದ್ರು ಪುಕ್ಲಿ. ಇಷ್ಟು ಸುಂದರವಾಗಿರೋ ಗಡಿಯಾರನ ಬಿಸಾಕು ಅಂದೆ. ಇದೆಷ್ಟು ಸುಂದರವಾಗಿದೆ ನೋಡು. ಇದ್ದಕ್ಕಿದ್ದ ಹಾಗೆ ಮಿನಿಟ್ ಮುಳ್ಳು ಒಂದರ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಆಗ 1 ನಿಮಿಷಕ್ಕೆ ಟೈಮರ್ ಸೆಟ್ ಆಗಿರುತ್ತೆ. ಆ ಗಡಿಯಾರದ ಚೈನ್ ಪ್ರಾಚಿ ಕೈಗೆ ಸುತ್ತ ಹಾಕೊಳ್ಳುತ್ತೆ. ಅವಳದನ್ನ ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಸಾಧ್ಯ ಆಗಲ್ಲ. ಅಯ್ಯೋ, ಇದನ್ ಬಿಡಿಸ್ಕೊಳ್ಳಕ್ಕೆ ಆಗ್ತಿಲ್ಲ. 1 ನಿಮಿಷ ಕಳೀತಿದ್ದ ಹಾಗೆ ಅವಳ ರೂಮಿನ ಒಂದು ಮೂಲೆಯಲ್ಲಿ ಒಬ್ಬ ದಾನವ ಪ್ರತ್ಯಕ್ಷ ಆಗ್ತಾನೆ. ಭಯದಿಂದ ಪ್ರಾಚಿಗೆ ಕೈಕಾಲೇ ಆಡಲ್ಲ. ಗಡಿಯಾರದ ಟೈಮರ್ 5 ನಿಮಿಷ ಮುಗಿದಾಗ ಆ ರಾಕ್ಷಸ ನಿಧಾನವಾಗಿ ಮುಂದೆ ಬರ್ತಾನೆ. ಅಯ್ಯೋ ಅಯ್ಯೋ, ಇದನ್ನ ಯಾಕೆ ಬಿಡಿಸ್ಕೊಳಕ್ ಆಗ್ತಿಲ್ಲ? ನಂಗೆ ಯಾಕೆ ಚಳಿ ಆಗ್ತಾ ಇದೆ? ಯಾರಾದ್ರೂ ನಂಗೆ ಸಹಾಯ ಮಾಡಿ. ಆ ರಾಕ್ಷಸ ಪ್ರಾಚಿ ಆತ್ಮನ ತನ್ನೊಳಗೆ ಎಳ್ಕೊಂಡ್ಬಿಡ್ತಾನೆ. ಪ್ರಾಚಿ ತಕ್ಷಣ ಸತ್ತು ಹೋಗ್ತಾಳೆ. ಗಡಿಯಾರ ಅವಳ ನಿರ್ಜೀವ ದೇಹದ ಹತ್ತಿರ ಬಿದ್ದಿರುತ್ತೆ. ಮಾರನೇ ದಿನ ಪ್ರಾಚಿ ಮನೆ ಹತ್ರ ಊರಿನವರೆಲ್ಲ ಬಂದು ಸೇರಿರ್ತಾರೆ. ಪಾಯಲ್ ಓಡ್ತಾ ಬಂದು ಜನಗಳ ಮಧ್ಯದಿಂದ ದಾರಿ ಮಾಡಿಕೊಂಡು ಒಳಗೆ ಹೋಗ್ತಾಳೆ. ಅವಳು ಪ್ರಾಚಿ ನೆಲದ ಮೇಲೆ ಬಿದ್ದಿರೋದನ್ನ ನೋಡ್ತಾಳೆ. ಅವಳ ಮುಖ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅವಳಮ್ಮ ಅವಳ ಹತ್ರ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಪ್ರಾಚಿ, ಕಣ್ಬಿಡು ಪ್ರಾಚಿ, ಯಾಕೆ ಹೇಗೆಲ್ಲ ಆಯ್ತು? ನೀನ್ ನನ್ ಬಿಟ್ಟು ಹೋಗ್ಬೇಕಾಗಲ್ಲ. ಎಲ್ಲ ಮುಗಿದೋಯ್ತು ಪಾಯಲ್. ರಮೇಶ್ ಆದ್ಮೇಲೆ ಈಗ ನಮ್ ಪ್ರಾಚಿ. ಯಾವುದೋ ಅದೃಶ್ಯ ನೆರಳು ನಮ್ ಮಕ್ಳನ್ನೆಲ್ಲ ನಮ್ಮಿಂದ ಕಿತ್ಕೋತಾ ಇದೆ. ಇವಳ ದೇಹದ ಮೇಲೆ ಯಾವ ಗಾಯದ ಗುರುತೂ ಇಲ್ಲ. ಬರೀ ಆತ್ಮ ಮಾಯ ಆಗಿದೆ ಅಷ್ಟೆ. ಪಾಯಲ್ ಪ್ರಾಚಿಯ ಸೊಂಟದ ಹತ್ರ ನೋಡ್ತಾಳೆ. ಗಡಿಯಾರ ಮಾಯ ಆಗಿರುತ್ತೆ. ಮತ್ತವಳ ಕೈಯಿನ ಸುತ್ತ ಕಪ್ಪು ಬಣ್ಣದ ಗುರುತು ಬಿದ್ದಿರುತ್ತೆ. ಪಾಯಲ್ಗೆ ಅನುಮಾನ ಶುರುವಾಗುತ್ತೆ. ಆ ಗಡಿಯಾರ ಎಲ್ಲಿಗೋಯ್ತು? ಪ್ರಾಚಿಗೆ ನಿನ್ನೆ ಒಂದು ವಿಚಿತ್ರ ಗಡಿಯಾರ ಸಿಕ್ಕಿತ್ತು, ಅದಿಲ್ಲಿಲ್ವಲ್ಲ?
ಯಾವ ಗಡಿಯಾರ ಪಾಯಲ್? ನನಗಿಲ್ಲೇನೂ ಸಿಗ್ಲಿಲ್ಲ. ನಾನು ಬೆಳಗ್ಗೆ ಇವಳನ್ನ ನೋಡಿದಾಗ ಇವಳು ಹೀಗೆ ಬಿದ್ದುಬಿಟ್ಟಿದ್ಲು. ಆ ಗಡಿಯಾರಕ್ಕೂ ಈ ರಹಸ್ಯವಾದ ಸಾವುಗಳಿಗೂ ಏನೋ ಸಂಬಂಧ ಇದೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ರಾತ್ರಿ ಪಾಯಲ್ ಟೇಬಲ್ ಹತ್ರ ಕೂತಿರ್ತಾಳೆ. ಮತ್ತವಳ ಮನಸ್ಸಲ್ಲಿ ಇನ್ನೂ ಆ ಶಾಪಗ್ರಸ್ತವಾದ ಗಡಿಯಾರದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಅವಳು ಯೋಚನೆ ಮಾಡ್ತಿರುವಾಗ್ಲೇ ಕಿಟಕಿ ಜೋರಾಗಿ ಓಪನ್ ಆಗುತ್ತೆ. ಪಾಯಲ್ ಎದ್ದು ಬಂದು ಕಿಟಕಿನ ಹಾಕ್ತಾಳೆ. ಅವಳು ಟೇಬಲ್ ಹತ್ರ ಮತ್ತೆ ಬಂದಾಗ ಭಯದಿಂದ ಅವಳ ಎದೆ ಬಡಿತ ನಿಂತಾಗುತ್ತೆ. ಅದೇ ಶಾಪಗ್ರಸ್ತ ಗಡಿಯಾರ ಈಗ ಅವಳ ಟೇಬಲ್ ಮೇಲಿದೆ. ಪಾಯಲ್ ಭಯದಿಂದ ಒಂದೆರಡು ಹೆಜ್ಜೆ ಹಿಂದೆ ಹೋಗ್ತಾಳೆ. ಇದಿಲ್ಲಿಗೆ ಹೇಗ್ ಬಂತು? ನಾನು ಬಾಗ್ಲು ಕಿಟಕಿ ಎಲ್ಲ ಹಾಕಿದ್ನಲ್ಲ, ಈ ಗಡಿಯಾರ ತಾನೇ ಬರ್ತಾ ಇದೆ. ಅವಳು ಆ ಗಡಿಯಾರನ ಕೈಗೆ ತಗೊಂಡಾಗ ಅವಳ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಆ ಗಡಿಯಾರ ತುಂಬಾ ಸುರಕ್ಷಿತವಾಗಿರುತ್ತೆ. ಮತ್ತದರ ಮಿನಿಟ್ ಮುಳ್ಳು 2ರ ಮೇಲಿರುತ್ತೆ. ಸೆಕೆಂಡ್ಸ್ ಮುಳ್ಳು ಇದಕ್ಕಿದ್ದ ಹಾಗೆ ಹಿಂದೆ ಹೋಗೋಕ್ ಶುರುವಾಗುತ್ತೆ. ಮತ್ತೆ 10 ನಿಮಿಷದ ಟೈಮರ್ ಸೆಟ್ ಆಗ್ಬಿಡುತ್ತೆ. ತಕ್ಷಣ ಪಾಯಲ್ ಆ ಗಡಿಯಾರನ ಒಂದು ಚೀಲದಲ್ಲಿ ಹಾಕಿ ಊರಿನಲ್ಲಿ ಓಡ್ತಾ ಇರ್ತಾಳೆ. ಅವಳು ಆ ಊರಿನ ಹಳೆಯ ಬಾವಿಯ ಹತ್ರ ಹೋಗ್ತಾಳೆ. ಆ ಗಡಿಯಾರನ ಬಾವಿಲಿ ಎಸೆದು ಬಿಡ್ತಾಳೆ. ಅವಳೊಂದೆರಡು ಹೆಜ್ಜೆ ಹಿಂದೆ ಹೋಗ್ತಾಳೆ. ತನ್ನಲ್ಲಿ ತಾನೇ ಮಾತಾಡ್ಕೋತಾಳೆ, ಇನ್ಮೇಲಿದು ಆಚೆ ಬರಕ್ಕಾಗಲ್ಲ. ಈ ಆಳವಾದ ನೀರಲ್ಲಿ ಶಾಶ್ವತವಾಗಿ ಮುಳುಗೋಗುತ್ತೆ. ನಾನಿಲ್ಲಿಂದ ತಕ್ಷಣ ಹೋಗ್ಬೇಕು. ಅವಳಲ್ಲಿಂದ ಹೊರಟು ತುಂಬಾ ಜೋರಾಗಿ ಓಡ್ತಾ ಮನೆ ಕಡೆ ಹೋಗ್ತಾಳೆ. ಒಂದು ಸಲ ಕೂಡ ಹಿಂದೆ ತಿರುಗಿ ನೋಡಲ್ಲ. ಪಾಯಲ್ ತನ್ನ ಮನೆ ತಲುಪಿ ಜೋರಾಗಿ ಬಾಗಿಲನ್ನ ಹಾಕುತ್ತಾಳೆ. ಬಾಗಿಲು ಹಾಕಿದ ಜೋರು ಶಬ್ದ ಕೇಳಿ ಅವಳಮ್ಮ ರೂಮಿಂದ ಹೊರಗೆ ಬರ್ತಾಳೆ. ಅವಳು ಪಾಯಲ್ ಹತ್ರ ಬಂದು ಕೇಳ್ತಾಳೆ. ಪಾಯಲ್ ಮಾತಾಡಕ್ಕೆ ಶುರು ಮಾಡೋಷ್ಟರಲ್ಲೇ ಒಂದು ಧ್ವನಿ ಅವಳನ್ನ ಬೆಚ್ಚಿ ಬೀಳಿಸುತ್ತೆ. ಅದೇ ಗಡಿಯಾರದ ಟಿಕ್ ಟಿಕ್ ಶಬ್ದ. ಆ ಗಡಿಯಾರ ಮೊದಲು ಯಾವ ಟೇಬಲ್ ಮೇಲೆ ಕಾಣಿಸ್ತೋ ಈಗ ಅಲ್ಲೇ ಇತ್ತು. ಪಾಯಲ್ ಅಮ್ಮ ಆ ಗಡಿಯಾರನ ನೋಡ್ತಾಳೆ. ಅವಳಿಗೂ ತುಂಬಾ ಭಯ ಆಗತ್ತೆ. ಇದು ಅದೇ ಕಾಲಚಕ್ರ ಅಲ್ವಾ? ಸಾವಿನ ಗಡಿಯಾರ. ಪಾಯಲ್, ಇದು ನಿನ್ನ ಹತ್ರ ಹೇಗ್ ಬಂತು? ಅಮ್ಮ, ನಿಮಗಿದ್ರ ಬಗ್ಗೆ ಗೊತ್ತಾ? ಈ ಗಡಿಯಾರ ಪ್ರಾಚಿ ಹತ್ರ ಇತ್ತು. ಮತ್ತೀಗಿದು ನನ್ನ ಹಿಂದೆ ಬಿದ್ದುಬಿಟ್ಟಿದೆ. ನಾನು ಈಗ ತಾನೇ ಬಾವಿಲಿ ಎಸೆದು ಬಂದಿದ್ದೆ, ಆದ್ರೆ ಇದು ಮತ್ತೆ ವಾಪಸ್ ಬಂದಿದೆ. ಇದು ಸಾಧಾರಣವಾದ ಗಡಿಯಾರ ಅಲ್ಲ ಮಗಳೇ. ಇದು ಆತ್ಮಗಳ ವ್ಯಾಪಾರ ಮಾಡೋರ್ ಗಡಿಯಾರ. ಇದು ಯಾರ ಹತ್ರ ಬರುತ್ತೋ ಅವರ ಸಾವನ್ನ ನಿರ್ಧಾರ ಮಾಡುತ್ತೆ. ಮೊದಲು ರಮೇಶ್ ಸಾವು, ಆಮೇಲೆ ಪ್ರಾಚಿ, ಮತ್ತೀಗ ನೀನು. ಆದ್ರೆ ನಿಮಗಿದ್ರ ಬಗ್ಗೆ ಹೇಗ್ ಗೊತ್ತಮ್ಮ? ಇದೆಲ್ಲ ನಿಮ್ಮಪ್ಪ ಮಾಡಿದ ತಪ್ಪು. ಅವರು ತಾನೇ ದೇವರಾಗಬೇಕು ಅನ್ಕೊಂಡಿದ್ರು. ಅವರು ಕ್ಷುದ್ರ ಪೂಜೆಗಳನ್ನು ಮಾಡಿ ಈ ಗಡಿಯಾರನ ಪಡ್ಕೊಂಡಿದ್ರು. ಯಾರೆಲ್ಲ ನಿಮ್ಮಪ್ಪನ ವಿರುದ್ಧವಾಗಿ ನಿಂತಿದ್ರೋ ಅವರು ಈ ಗಡಿಯಾರದ ಸಹಾಯದಿಂದ ಅವರ ಕಥೆನೇ ಮುಗಿಸ್ಬಿಡ್ತಿದ್ರು. ಆದ್ರೆ ಒಂದಿನ ಎಲ್ಲ ಸರಿಯಾಗೇ ಇತ್ತು. ಆಮೇಲೆ ನಿಮ್ಮಪ್ಪ ಈ ಗಡಿಯಾರದ ಸಹಾಯದಿಂದ ಆ ರಾಕ್ಷಸನ್ನೇ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅದರ ಪ್ರಭಾವ ಉಲ್ಟಾ ಹೊಡಿತು. ಈ ಗಡಿಯಾರ ನಿಮ್ಮಪ್ಪನ ಕಥೆನೇ ಮುಗಿಸ್ಬಿಡ್ತು. ಆಮೇಲೊಬ್ಬ ಸಾಧುವರು ಈ ಗಡಿಯಾರನ ಮಂತ್ರಗಳಿಂದ ಬಂಧನ ಮಾಡಿ ಮಣ್ಣಿನಲ್ಲಿ ಹೂತ್ ಹಾಕಿದ್ರು. ಬಹುಶಃ ಅದೇ ಶಾಪ ಮತ್ತೆ ಎಚ್ಚೆತ್ತಿದೆ. ಅದಕ್ಕೆ ಆತ್ಮಗಳ ಬಲಿ ಬೇಕು. ಇದನ್ನೆಲ್ಲ ಕೇಳಿ ಪಾಯಲ್ಗೆ ದುಃಖ ಮತ್ತೆ ಬೇಜಾರು ಜಾಸ್ತಿ ಆಗುತ್ತೆ. ಗಡಿಯಾರ ಟಿಕ್ ಟಿಕ್ ಅಂತ ಶಬ್ದ ಮಾಡ್ತಾ ಇದೆ. ಬರೀ 6 ನಿಮಿಷ ಬಾಕಿ ಇದೆ. ಅಮ್ಮ, ನನ್ನ ಕಾಪಾಡಿ. ನಂಗೆ ಸಾಯಕ್ಕೆ ಇಷ್ಟ ಇಲ್ಲ. ಈ ಶಾಪದಿಂದ ತಪ್ಪಿಸ್ಕೊಳ್ಳಕ್ಕೆ ದಾರಿನೇ ಇಲ್ವಾ? ಏನಾದ್ರೂ ದಾರಿ ಇರ್ಬೇಕಲ್ವಾ? ಒಂದು ದಾರಿ ಇದೆ ಮಗಳೇ. ಸಾಧು ಹೇಳಿದ್ರು, ಈ ಗಡಿಯಾರದ ಮಾಲೀಕರು ತಮ್ಮ ಸ್ವ ಇಚ್ಛೆಯಿಂದ ಇದನ್ನ ಯಾರಿಗಾದ್ರೂ ಕೊಡ್ಬೇಕು. ಆಗ ಈ ಶಾಪ ಆ ಹೊಸ ವ್ಯಕ್ತಿ ಕಡೆಗೆ ಹೋಗುತ್ತೆ. ನೀನೀ ಗಡಿಯಾರನ ಬೇರೆ ಯಾರಿಗಾರ ಕೊಟ್ಬಿಡು. ಇಲ್ಲಮ್ಮ, ನಾನು ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಬೇರೆ ಯಾರೋ ಸಾಯೋದಕ್ಕೆ ನಾನು ಬಿಡಕ್ಕಾಗಲ್ಲ. ನಾನೇನಾದ್ರೂ ಹಾಗೆ ಮಾಡಿದ್ರೆ ನನ್ನ ಮತ್ತೆ ಆ ರಾಕ್ಷಸನ ಮಧ್ಯೆ ಏನ್ ವ್ಯತ್ಯಾಸ ಉಳಿಯುತ್ತೆ? ಆದ್ರೆ ನೀನು ಹಾಗೆ ಮಾಡದೆ ಹೋದ್ರೆ ಆ ರಾಕ್ಷಸ ನಿನ್ನ ಆತ್ಮನೇ ತಗೊಂಡು ಹೋಗ್ಬಿಡ್ತಾನೆ. ಪಾಯಲ್, ನೀನು ನನಗಿರೋ ಒಬ್ಳೆ ಮಗಳು. ನನ್ನ ಕಣ್ಣೆದುರಿಗೆ ನೀನ್ ಸಾಯೋದನ್ನ ನಾನು ನೋಡಕ್ಕಾಗಲ್ಲ ಪಾಯಲ್. ಪಾಯಲ್ ಅಮ್ಮ ಅವಳನ್ನ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಬಾಗಿಲನ್ನ ಹಾಕ್ಬಿಡ್ತಾಳೆ. ಅಮ್ಮ, ಬೇಡ, ಹಾಗೆ ಮಾಡ್ಬೇಡ ಅಮ್ಮ. ಅಮ್ಮ! ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪಾಯಲ್ ಅಮ್ಮ ಗಡಿಯಾರ ತಗೊಂಡು ಮನೆಯಿಂದ ಹೊರಗೆ ಹೋಗ್ತಾಳೆ. ಪಾಯಲ್ ತಾಯಿ ಗಡಿಯಾರನ ತನ್ನ ಕೈಯಲ್ಲಿ ತಗೊಂಡು ಊರಿನ ಹೊಳೆ ಹತ್ರ ಬರ್ತಾಳೆ. ಅವಳು ಅದರ ಶಾಪನ ತಾನು ತಗೊಂಡಿದ್ದೀನಿ ಅಂತ ಗೊತ್ತಿರುತ್ತೆ.
ಅವಳು ಹೊಳೆ ಹತ್ರ ಬರೋ ಅಷ್ಟೊತ್ತಿಗೆ ಗಡಿಯಾರದಲ್ಲಿ ಕೇವಲ 40 ಸೆಕೆಂಡ್ ಮಾತ್ರ ಉಳಿದಿರುತ್ತೆ. ಅವಳೆದುರಿಗೆ ಒಂದು ಹೊಳಿತಿದ್ದ ಮೋಡ ಬರುತ್ತೆ. ಅದು ನಿಧಾನವಾಗಿ ಆತ್ಮ ಹಿಡಿದುಕೊಳ್ಳೋ ರಾಕ್ಷಸನಾಗಿ ಬದಲಾಗತ್ತೆ. ಪಾಯಲ್ ತಾಯಿ ತಾನೇ ಅವನಿಗೆ ಸಮರ್ಪಣೆ ಆಗ್ತಾಳೆ. ನೀನ್ ಬೇಕಾದ್ರೆ ನನ್ನ ಆತ್ಮ ತಗೊಂಡು ಹೋಗು ರಾಕ್ಷಸ, ಆದ್ರೆ ನನ್ನ ಮಗಳನ್ನ ಯಾವತ್ತೂ ಮುಟ್ಟಬಾರ್ದು. ರಾಕ್ಷಸನ ಮುಖದಿಂದ ಭಯಂಕರ ಧ್ವನಿ ಬರುತ್ತೆ. ಅದರಿಂದ ಭೂಮಿನೇ ನಡುಗೋಗುತ್ತೆ. ಗಡಿಯಾರದ ಕೌಂಟ್ಡೌನ್ 0ಗೆ ಬಂದು ನಿಲ್ಲುತ್ತೆ. ಕೊನೆಗೂ ಆ ರಾಕ್ಷಸ ಅವಳ ಆತ್ಮನ ಎಳ್ಕೊಂಡ್ಬಿಡ್ತಾನೆ. ಮರುದಿನ ಪಾಯಲ್ಗೆ ಎಚ್ಚರ ಆಗತ್ತೆ. ಅವಳು ನಿಧಾನವಾಗಿ ಕಣ್ಬಿಟ್ಟು ನೋಡ್ತಾಳೆ. ಅವಳ ಮುಖದಲ್ಲಿದ್ದ ಕಣ್ಣೀರು ಒಣಗಿರುತ್ತೆ. ಅಮ್ಮ, ನನ್ ಬಿಟ್ಟು ಎಲ್ಲಿ ಹೊರಟೋದೆ ನೀನು? ಎಂಥ ಕೆಲಸ ಮಾಡಿಬಿಟ್ಟೆ. ಇದ್ದಕ್ಕಿದ್ದ ಹಾಗೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಅವಳ ಕಿವಿಗೆ ಬೀಳತ್ತೆ. ಆಗ ಪಾಯಲ್ಗೆ ಅರ್ಥ ಆಗುತ್ತೆ, ಆ ಶಬ್ದ ತನ್ನ ಶರೀರದೊಳಗಿಂದಾನೇ ಬರ್ತಾ ಇದೆ. ಅವಳು ತನ್ನ ಕೈ ಮೇಲೆತ್ತಿದಾಗ ಆ ಗಡಿಯಾರ ಅವಳ ಕೈಗೆ ಸುತ್ತ ಹಾಕೊಂಡಿರೋದು ಕಾಣುತ್ತೆ. ಮತ್ತದರ ಮೇಲೆ 15 ನಿಮಿಷದ ಟೈಮರ್ ನಡೀತಾ ಇದೆ.